ನಿಮ್ಮ ಶತ್ರುಗಳು ನಿಮ್ಮ ಕಣ್ಮುಂದೆ ವಿಲ 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 ಅಂತ ಒದ್ದಾಡಬೇಕು ಅಂತಂದರೆ ಸಮಸ್ಯೆಗಳು ಸಿಗೋಕೋಡು. ಯಾಕಂದರೆ ನೀವೇನು ಮಾಡಿ ನೀವು ಅಮಾಯಕರಾಗಿರ್ತೀರ, ನಿಮ್ಮನ್ನ ನಂಬಿಸಿ ಮೋಸ ಮಾಡಿರ್ತಾರೆ ಅಥವಾ ನಿಮಗೆ ತೊಂದರೆ ಮಾಡಿರ್ತಾರೆ. ಅಂಥವ್ರದ್ದು ಸಮಸ್ಯೆ ಆ ಥರ ಶತ್ರುಗಳಿತ್ತು. ಮತ್ತು ನೀವು ಏನೇ ಒಂದು ಕೆಲಸ ಮಾಡ್ತಾಯಿತ್ತು ಅಂತಂದರೆ ಅವ್ರು ಅಡ್ಡಿಗಾಲಾಗ್ತಾರೆ. ಅಂಥ ಶತ್ರುಗಳನ್ನು ಸಂಪೂರ್ಣವಾಗಿ ಸಂಹಾರ ಮಾಡಬೇಕು ಅಂತಂದರೆ, ಅಥವಾ ಅವರು ತುಂಬ ಹಲವಾರು ವರ್ಷಗಳಿಂದ ನಿಮ್ಮನ್ನು ನೋವು ಕೊಟ್ಟಿರ್ತಾರೆ, ಅವ್ರು ಹಿಂಸೆ ಪಡ್ಕೋಬೇಕು ಅಂದರೆ ಈ ಸಣ್ಣ ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ವಿಷ್ಣುಪತೇಜ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿಲ್ಲ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗಳ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡು, ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತಂದರೆ, ನೋಡಿ, ಮುದ್ರೆಯಿಂದ ಗುಣ ಮಾಡೋಕ್ಕಾಗದಂಥ ಕಾಯಿಲೆ ನಡೆಯಲ್ಲ. ತಲೆ ಸುತ್ತು ಬರ್ತಾ ಇತ್ತು ಅಂತಂದರೆ ಅವಾಗ ಏನಿಲ್ಲ, ತಲೆ ಸುತ್ತು ಏನಕ್ಕೆ ಬರುತ್ತೆ ಅಂತ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಇತ್ತು ಅಂತಂದರೆ, ಅವರಿಗೆ ತಲೆ ಸುತ್ತಂತೆ ನೇರವಾಗಿ ಬಿಸಿಲನ್ನು ನೋಡ್ತಾ ಇತ್ತು, ಕಣ್ಣಿಗೆ ಮೇಲಿಂದ ಸೂರ್ಯನ ಕಿರಣಗಳು ಬೀಳ್ತಾ ಇತ್ತು ಅಂದರೆ ತಲೆ ಸುತ್ತು ಬರುತ್ತೆ. ಅಂಥವ್ರು ಏನು ಮಾಡಬೇಕು ಅಂತ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಒಂದು ಕೆಲಸನ ಒಂದೇ ಟೈಮಲ್ಲಿ ಒಂದೇ ಕೆಲಸವನ್ನು ಮಾಡಬೇಕು. ಸಮಾನ ಮುದ್ರೆನೇ ಮಾಡಿ. ನೋಡಿ, ಹೆಬ್ಬೆರಳಿಗೆ ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ತಾಕ್ಸಿದ್ರೆ ಸಾಕು, ಇದು ಸಮಾನ ಮುದ್ರೆ ಆಗುತ್ತೆ. ಈಗ ತಲೆ ಸುತ್ತು ಸಂಪೂರ್ಣವಾಗಿ ನಿವಾರಣೆ. ಎಷ್ಟು ನಿಮಿಷ ಮಾಡಬೇಕು ಅಂದರೆ 20 ರಿಂದ 25 ನಿಮಿಷಗಳ ಕಾಲ ನೀವು 8 ದಿನಗಳ ಕಾಲ ಮಾಡಿ, ನಿಮಗೆ ತಲೆ ಸುತ್ತು ಸಂಪೂರ್ಣವಾಗಿ ನಿವಾರಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ, ಗೊತ್ತಲ್ಲ. ಇದು ವಿಶೇಷವಾದ ಒಂದು ಮುದ್ರೆಯ ವಿಚಾರ. ಇನ್ನು ಭಾಳಷ್ಟು ಜನ ಏನು ಮಾಡ್ತಾರೆ, ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಹೇಳಿ, ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಆದರೆ ಸಂಪಾದನೆ ಮಾಡಿದ ತಕ್ಕಂಗೆ ಎಂಜಾಯ್ ಮಾಡಬೇಕು. ಎಂಜಾಯೇ ಆಗಿಲ್ಲ ಅಂತಂದರೆ, ಎಂಜಾಯ್ ಮಾಡಿಲ್ಲ ಅಂತಂದರೆ ಆ ದುಡ್ಡುಗೆ ಸಾರ್ಥಕತೆ ಅನ್ನೋದೇ ಸಿಗೋದಿಲ್ಲ. ಎಂಜಾಯ್ ಮಾಡೋದನ್ನು ಕಲೀರಿ. ದುಡ್ಡು ನೀವು ಸಂಪಾದನೆ ಮಾಡಿದ್ದು ದುಡ್ಡು ಯಾವುದೇ ರೀತಿಯಲ್ಲಾಗಿರ್ಬೋದು, ಕುಡಿದು ತಿಂದೆ ಅಂತಲ್ಲ. ಇದನ್ನು ತೊಗೊಂಡು ಮನೆ ಕಟ್ತೀರಾ ಅಥವಾ ಇನ್ನೊಂದೇನೋ ಜಮೀನು ತೊಗೋತೀರಾ, ಇನ್ನೇನು ಭೂಮಿ ಮತ್ತು ಒಂದು ಒಡವೆ, ಈ ಮೂರಕ್ಕೆ ಹಾಕೋಕ್ಕಾಗೋದು. ಇದು ಮುಟ್ಟಿ ಇನ್ನೇನೋ ಒಂದು ಬಿಸ್ನೆಸ್ ಮಾಡ್ಬೋದು. ಆ ಬಿಸ್ನೆಸ್ ಮಾಡಿದ ಪ್ರಾಫಿಟನ್ನು ಕೂಡ ನೀವು ಭೂಮಿಗೆ ಹಾಕ್ತೀರಾ. ನೀವು ಗೊತ್ತಲ್ಲ, ಭೂಮಿಗೆ ಹಾಕ್ತೀರಾ, ಒಡವೆ ವಸ್ತ್ರ ಮಾಡ್ಕೋತೀರಾ, ಎಂಜಾಯ್ ಮಾಡ್ತೀರಾ. ಫಾರಿನ್ ಟೂರ್ಗೆ ಹೋಗಿ, ಈ ಫಾರಿನ್ ಟೂರ್ಗೆ ಏನೇ ನೀವು ಇಡೀ ವರ್ಲ್ಡ್ ಟೂರ್ ಮಾಡ್ತೀನಿ ಅಂದರೆ 1 ಕೋಟಿ ಸಾಕು. 50-70 ರಿಂದ 1 ಕೋಟಿ ಸಾಕು, ಇಡೀ ವರ್ಲ್ಡ್ ಟೂರ್ ಮಾಡ್ಬೋದು, ಗೊತ್ತಲ್ಲ. ಹಾಗಾಗಿ ಪ್ಲ್ಯಾನ್ ಮಾಡಿ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಲಕ್ಸುರಿಗೆ ಬೇಕು ಅಂತಂದರೆ ನೀವು ಒಂದು 50 ಕೋಟಿ ಇದ್ರೂ ಸಾಲ, ಅದು ಬೇರೆ ವಿಚಾರ ಹೇಳಿದ್ದು ನಾನು, ಗೊತ್ತಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ದುಡ್ಡು ಸಂಪಾದನೆ ಮಾಡಿದ ತಕ್ಷಣ ಅದನ್ನು ಎಂಜಾಯ್ ಮಾಡೋದನ್ನು ಕಲೀರಿ. ಆ ಎಂಜಾಯ್ ಮಾಡೋದಕ್ಕೆ ಟೈಮ್ ಕೊಡಿ. ಮತ್ತು ದುಡ್ಡು ಬಂತ ಅದೇ ರೀತಿ ಇಡೋದು, ಮತ್ತು ಇದು ಮಾಡೋದು, ಮತ್ತು ಬಿಸ್ನೆಸ್ ಮಾಡೋದು, ಮತ್ತು ಒಂದು ಕಡೆ ಎಲ್ಲ ನೀವು ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಹಂಗಾಗಬಾರ್ದು, ಗೊತ್ತಲ್ಲ. ಇದು ವಿಚಾರ. ಇನ್ನು ನಿಮ್ಮ ಶತ್ರುಗಳು ನಿಮ್ಮ ಕಣ್ಮುಂದೆ ವಿಲ 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 ಅಂತ ಒದ್ದಾಡಬೇಕು ಅಂತಂದರೆ ಸಮಸ್ಯೆಗಳು ಸಿಗೋಕೋಡು. ಯಾಕಂದರೆ ನೀವೇನು ಮಾಡಿ ನೀವು ಅಮಾಯಕರಾಗಿರ್ತೀರ, ನಿಮ್ಮನ್ನ ನಂಬಿಸಿ ಮೋಸ ಮಾಡಿರ್ತಾರೆ ಅಥವಾ ನಿಮಗೆ ತೊಂದರೆ ಮಾಡಿರ್ತಾರೆ. ಅಂಥವ್ರದ್ದು ಸಮಸ್ಯೆ ಆ ಥರ ಶತ್ರುಗಳಿತ್ತು. ಮತ್ತು ನೀವು ಏನೇ ಒಂದು ಕೆಲಸ ಮಾಡ್ತಾಯಿತ್ತು ಅಂತಂದರೆ ಅವ್ರು ಅಡ್ಡಿಗಾಲಾಗ್ತಾರೆ. ಅಂಥ ಶತ್ರುಗಳನ್ನು ಸಂಪೂರ್ಣವಾಗಿ ಸಂಹಾರ ಮಾಡಬೇಕು ಅಂತಂದರೆ, ಅಥವಾ ಅವರು ತುಂಬ ಹಲವಾರು ವರ್ಷಗಳಿಂದ ನಿಮ್ಮನ್ನು ನೋವು ಕೊಟ್ಟಿರ್ತಾರೆ, ಅವ್ರು ಹಿಂಸೆ ಪಡ್ಕೋಬೇಕು ಅಂದರೆ ಈ ಸಣ್ಣ ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಯಾವುದು ಆ ಒಂದು ತಂತ್ರ ಅಂತ ನಾನು ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ಒಂದು ಅರ್ಧ ಹೋಳು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ಆ ಅರ್ಧ ಹೋಳು ತೆಂಗಿನಕಾಯಿನ ತೆಗೆದುಕೊಂಡು ನೀವು ಅದನ್ನು ಒಂದು ಹೋಳಿರುತ್ತಲ್ಲ, ಒಂದು ಒಡೆ ಅದು ಒಡೆಯಕ್ಕಿಂತ ಮುಂಚೆ ಜುಟ್ಟೆಲ್ಲ ಸಂಪೂರ್ಣವಾಗಿ ತೆಗಿಬೇಕು. ಚೂರು ಜುಟ್ಟಿರಬಾರ್ದು, ನೈಸಿಗಿರಬೇಕು. ಅದನ್ನು ಒಡಿಬೇಕು. ಅದು ಒಡೆದೇ ಅರ್ಧ ಹೋಳಾಗುತ್ತೆ. ಆ ಅರ್ಧ ಹೋಳನ್ನು ತೆಗೆದುಕೊಳ್ಳಿ. ಮತ್ತು ಒಂದು ಚೀಟಿಯನ್ನು ತೆಗೆದುಕೊಂಡು ಕೆಂಪು ಬಣ್ಣದ ಇಂಕಲ್ಲಿ ನೀವು ನಿಮ್ಮ ಶತ್ರುಗಳ 10 ಜನ ಇದ್ದರೆ 10 ಜನ, 100 ಜನ ಇದ್ದರೆ 100 ಜನ ಅದನ್ನು ಬರೀರಿ. ಬರೆದ್ಬಿಟ್ಟು ಕಾಟ್ ಹಾಕಿ, ಹಿಂಗೆ ರಾಂಗ್ ಹಾಕಿ. ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ, ಒಂದು ಚಿಕ್ಕ ಕುಂಬಳಕಾಯಿನ ತೆಗೆದುಕೊಂಡು ಅದನ್ನು ಅರ್ಧ ಕಟ್ ಮಾಡಿ, ಅರ್ಧ ಯೂಸ್ ಮಾಡ್ಕೊಳ್ಳಿ. ಇನ್ನರ್ಧ ಕುಂಬಳಕಾಯಿ ಇರುತ್ತಲ್ಲ, ಅದನ್ನು ಒಂದು ತೆಂಗಿನಕಾಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ.
ಇದೇ ಥರ ಒಳಗಡೆ ಇರೋದನ್ನೆಲ್ಲ ತೆಗೆದು ಆಚೆಗೆ ಹಾಕಿ ಬರೀ ಒಂದು ಬಟ್ಲೆ ಥರ ಮಾಡ್ಕೊಳ್ಳಿ. ಅದರ ಮಧ್ಯದಲ್ಲಿ ತೆಂಗಿನಕಾಯಿಯನ್ನು ಇಡಿ. ಇದನ್ನು ತೆಗೆದುಕೊಂಡು ಎಲ್ಲರೂ ಹೊರಗಡೆ 3 ದಾರಿ ಕೊಡೋ ಜಾಗದಲ್ಲಿದೆ ಇನ್ನೂ ಶ್ರೇಷ್ಠ. ಇಲ್ಲ ಅಂತಂದರೆ ಯಾವ್ದಾದ್ರು ಮರದ ಕೆಳಗಡೆ ಬಯಲಲ್ಲಿ ಯಾರೂ ಓಡಾಡದೇ ಇರೋಂಥ ಜಾಗದಲ್ಲಿ ಅದನ್ನು ತೆಗೆದು ನಿಮ್ಮ ಶತ್ರುಗಳು ಸಂಹಾರ ಆಗಲಿ, ಅವ್ರು ವಿಲವಿಲ ಅಂತ ಒದ್ದಾಡಲಿ ಅಂತ ನೀವು ಏನು ಮನಸ್ಸಲ್ಲಿ ಅನ್ಕೋತಿರೋ ಅದನ್ನ ಹಾಕೊಂಡು ಒಂದು ಚಿಕ್ಕ ಸೈಜ್ಗಳು ತೊಗೊಂಡು ಅದ್ರ ಮೇಲೆ ಹಾಕಿ ನೋಡದೆ ವಾಪಸ್ ಬನ್ನಿ. ನೋಡಿ ತೊಂದರೆ ಇಲ್ಲ, ಭಯ ಪಟ್ಕೋಬೇಡಿ. ಯಾಕಂದರೆ ಅದೊಂಥರ ವಿಚಿತ್ರವಾಗಿ ಕಾಣುತ್ತೆ. ನೀವು ನೋಡಿ, ಯಾಕಂದರೆ ನಿಮ್ಮ ಒಂದು ಶತ್ರುಗಳು ಸಂಹಾರ ಆಗೋದನ್ನು ನೀವು ನೋಡಬೇಕು ಅಂತಂದರೆ ಇದನ್ನು ನೋಡಿ ತೊಂದರೆ ಇಲ್ಲ. ಭಾಳಷ್ಟು ಜನ ಭಯ ಪಟ್ಕೊಳ್ಳೋಂಥ ಅವಶ್ಯಕತೆ ನೋಡೋದು ಧೈರ್ಯ ಇತ್ತು ಅಂದರೆ ನೋಡಿ ಹಾಕ್ಬಿಟ್ಟು ಬಂದ್ಬಿಡಿ ಅಷ್ಟೇ. ಗೊತ್ತಲ್ಲ, ತುಂಬ ಚೆನ್ನಾಗಾಗುತ್ತೆ. ತುಂಬ ನಿಮ್ಮ ಶತ್ರುಗಳು ನಿವಾರಣೆ ಆಗುತ್ತೆ. ಗೊತ್ತಲ್ಲ, ಅದನ್ನ ಹಾಕಿ ಏನಿಲ್ಲ ಅರ್ಧ ತೆಂಗಿನಕಾಯಲ್ಲಿ ಆ ತೆಂಗಿನಕಾಯಲ್ಲಿ ಶತ್ರುಗಳನ್ನು ಹೆಸರನ್ನು ಬರೆದು ಒಂದು ಚೀಟಿಯಲ್ಲಿ ರಕ್ತ ಚಂದನವನ್ನು ಹಾಕಬೇಕು. ಅದಕ್ಕೆ ಒಂದು 5-6 ಸ್ಪೂನ್ ಅಷ್ಟು ತುಂಬ ಅಷ್ಟು ಹಾಕಿ ಆಮೇಲೆ ತೆಂಗಿನಕಾಯಿ ಕುಂಬಳಕಾಯಿನ ತೆಗೆದುಕೊಂಡು ಅದನ್ನು ಅರ್ಧ ಕಟ್ ಮಾಡಿ ಅದರ ಒಳಗಡೆ ಇರೋ ಬೀಜನೆಲ್ಲ ತೆಗೆದು ಈ ಒಂದು ತೆಂಗಿನಕಾಯಿ ಇರೋದು ಅದರ ಮೇಲಿಟ್ಟು ಅದನ್ನು ನೀವು ತೆಗೆದುಕೊಂಡು ಹೋಗಿ ಮರದ ಕೆಳಗಡೆ ಇಟ್ಟು ಸೈಜ್ಗಳು ತೊಗೊಂಡೋಗಿ ಹಾಕ್ಬಿಡ್ತು ಅಂದರೆ ನಿಮ್ಮ ಶತ್ರು ಸಂಪೂರ್ಣ ನಾಶ ಆಗ್ತಾನೆ, ದೂರ ಆಗ್ತಾನೆ. ನಿಮ್ಮ ಸಮಸ್ಯೆ ಬಗ್ಗೆ ಇರುತ್ತೆ, ಇಲ್ಲ ಅಂತ ಒದ್ದಾಡ್ತಾನೆ. ಅದನ್ನು ನೀವು ಕಣ್ಣಾರೆ ನೋಡ್ತೀರ ಅಥವಾ ಕೇಳ್ತೀರ ಹಿಂಗಾಯಿತು ಅಂತ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ. ಯಾರ್ಯಾರು ನಿಮಗೆ ಒಳ್ಳೆಯದಾಗಬೇಕು, ನಿಮ್ಮ ಶತ್ರುಗಳು ದೂರ ಆಗಬೇಕು, ಅವರು ನೀವೇನು ಮಾಡಿತ್ತೆ ನಿಮ್ಮ ಹೆಸರನ್ನ ಬರೆದು ನೀವು ಓಂ ಮಾರ್ಥಾಂಡ ರುದ್ರಾಯ ನಮಃ ಅಂತ ಬರೆದು ಅದನ್ನು ಕಮೆಂಟ್ ಮಾಡಿ ನೀವು ಕಳಿಸಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ. ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬರೋಣ ಅಂತ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್ ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಅವರು ನೇರವಾಗಿ ನಿಮಗೆ ಮನೆಯಿಂದ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆಯನ್ನು ಹೊಂದಿ ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀನಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ.
ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ, ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ, ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.